ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೆಆರ್ಪೇಟೆ ಪುರಸಭೆ ಕಾರ್ಯಾಲಯದ ವತಿಯಿಂದ ಪುರಸಭೆ ಪೌರ ಕಾರ್ಮಿಕರಾದ ಮೇಸ್ತ್ರಿ ಮುತ್ತಣ್ಣನವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟರು. ಮಡಿಕೇರಿಯ ಕೊಡಗು ಗೌಡ ಸಮಾಜದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರಶಸ್ತಿ ಪ್ರದಾನ ಹಾಗೂ ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ MS ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653, ಮತ್ತೊಂದು ಸಂಖ್ಯೆ 7353153690. ಮಡಿಕೇರಿಯ ಕೊಡಗು ಗೌಡ ಸಮಾಜದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2022-23ನೇ ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಹಾಗೂ ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾಷೆಯು ಜನ, ಭಾವನೆ, ಸಮಾಜವನ್ನ ಒಂದು ಮಾಡಿ ಭಿನ್ನಾಭಿಪ್ರಾಯ ವ್ಯತ್ಯಾಸಗಳನ್ನು ದೂರ ಮಾಡುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸರ್ಕಾರದ ಮಾಜಿ ಸಚಿವರಾದ DV ಸದಾನಂದಗೌಡ ಪ್ರತಿಪಾದಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಡಿಕೇರಿ ನಗರದ ಕೊಡಗು ಗೌಡ ಸಮಾಜ ಸಭಾಂಗಣದಲ್ಲಿ ಆಯೋಜಿಸಿದ್ದ 2022 ಹಾಗೂ 23ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ಮಾತನಾಡಿದರು. ಪ್ರತಿ ಭಾಷೆ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಪ್ರಪಂಚದಲ್ಲಿ 7,000 ಸಣ್ಣ ಭಾಷೆಗಳಿವೆ. ಭಾರತದಲ್ಲಿ 3,700 ಸಣ್ಣ ಭಾಷೆಗಳಿವೆ. ಈ ಭಾಷೆಯಲ್ಲಿರುವ ಆಚಾರ, ವಿಚಾರ, ಸಂಸ್ಕೃತಿ ಕ್ರೋಢೀಕೃತವಾದ ಹಿನ್ನೆಲೆ ಭಾರತ ಇಂದು ಮೇರು ಸ್ಥಾನದಲ್ಲಿದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ AS ಪೊನ್ನಣ್ಣ, ಕೊಡಗಿನಲ್ಲಿರುವ ವೈಶಿಷ್ಟ್ಯ ಬೇರೆಲ್ಲೂ ಕಾಣಸಿಗುವುದಿಲ್ಲ. ಇಂದು ಕನ್ನಡ ಭಾಷೆಗೆ ಅಪಾಯ ಎದುರಾಗಿದೆ. ಕೊಡವ, ತುಳು, ಅರೆಭಾಷೆ ಸೇರಿದಂತೆ ಹಲವು ಉಪಭಾಷೆಗಳು ಅಪಾಯ ಎದುರಿಸುತ್ತಿವೆ. ಅರೆಭಾಷಿಗರ ಸಂಸ್ಕೃತಿ, ಆಚಾರ, ವಿಚಾರ ಉಳಿಯಬೇಕು. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಮೇಲೆ ಭಾಷಾ ಉಳಿವಿನ ಜವಾಬ್ದಾರಿ ದೊಡ್ಡದಿದೆ ಎಂದರು. ಅರೆಭಾಷೆ ಮಾತನಾಡುವ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಇತರ ಫಲಾನುಭವಿಗಳಿಗೆ ವಾದ್ಯ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಮಡಿಕೇರಿ ಶಾಸಕರಾದ ಡಾ ಮಂತರ್ಗೌಡ, ಸದಾನಂದಗೌಡರು ಅಕಾಡೆಮಿ ಸ್ಥಾಪನೆ ಮೂಲಕ ಉತ್ತಮ ಕೆಲಸ ಮಾಡಿದ್ದಾರೆ. ಇದರಿಂದ ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕೆಲಸವಾಗುತ್ತದೆ. ಮುಂದಿನ ದಿನಗಳಲ್ಲಿ ಕೊಡಗು ಜಿಲ್ಲೆಯವರೆಗೂ ಅಕಾಡೆಮಿ ಅಧ್ಯಕ್ಷ ಸ್ಥಾನ ದೊರೆಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ R. ಐಶ್ವರ್ಯ, ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ, ಉದ್ಯಮಿ ತೇನನ ರಾಜೇಶ್, ಅಕಾಡೆಮಿ ರಿಜಿಸ್ಟರ್ ಚಿನ್ನಸ್ವಾಮಿ ಸೇರಿದಂತೆ ಅಕಾಡೆಮಿ ಸದಸ್ಯರು ಹಾಜರಿದ್ದರು. ಸಂದರ್ಭದಲ್ಲಿ ಕಾಲೇಜು ಸಂದರ್ಭದಲ್ಲಿ ನಮ್ಮ ತಂದೆಯವರು ಆ ಸಮಸ್ಯೆಗೆ ತುಂಬಾ ಹತ್ರ ಇದ್ದಾರೆ. ವಕೀಲ ಸಂಘದಿಂದ ಡೈರೆಕ್ಟರ್ ಆಗಿರೋ ಸಂದರ್ಭ 20-25 ವರ್ಷದಲ್ಲಿ ತುಂಬಾ ಅತ್ಯುತ್ತಮ ಸಂಬಂಧ. ಅದೇ ರೀತಿ ಅವ್ರ ಮಗಳು ಐಶ್ವರ್ಯ ಅವರು ನಮ್ಮ ಬ್ಯಾಚ್ಮೇಟ್ ಆಗಿರೋ ಸಂದರ್ಭದಲ್ಲಿ ಹಲವಾರು ವಿಚಾರದಲ್ಲಿ ಅಕಾಡೆಮಿಕ್ಸ್ ಆಗಿರ್ಬೋದು. ಈಗಲೂ ನಾನು ಪೇಷನ್ಸ್ ನ ಕಳಿಸಿದ್ರೆ ನಮ್ಮ KVG ಕಾಲೇಜಲ್ಲಿ ಸ್ಪಂದಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡೋದ್ರಿಂದ ಅವರೇ ಒಂದು ರೀತಿಯಲ್ಲಿ ಈ ತರ ಕೆಲಸಗಳು ಆಗಿದೆ, ಈ ತರ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ಈ ತರ ಕೆಲವು ಟೈಮಲ್ಲಿ ಎಂತದಿಲ್ಲ ಅಂತಂದ್ರೆ ನಮ್ಮ ಕಳೆದ 2-3 ತಿಂಗಳಿಂದ ಸ್ವಲ್ಪ ನಮ್ಮಿಂದ ದೂರ ಇರ್ತಾವೆ. ಮಾತ್ರ ಈಗಲೂ ಬೈರು ಅಂತಂದ್ರೆ ಮನೆಗೆ ಬಂದ್ರೆ ನಾನು ಹುಷಾರಾಗ್ತೀನಿ. ನಾವು 2 ಸಲ ಬಂದಿದ್ದು ಅಂತಿದ್ವಿ ಮನೆಗೆ. ನಿಮ್ಮ ಊರಲ್ಲಿ ಇದ್ದ ಸಂದರ್ಭದಲ್ಲಿ ನಾವು ಸಿಕ್ಕಾಗಿಲ್ಲ. ನಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ ಅಂತ ಕೇಳ್ತಾ, ಅದೇ ರೀತಿ ಈಗಿಬ್ರು ನ್ಯೂಸ್ ಸಂಗಮಕ್ಕಾಗಿ ಡಾ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಿದರು. ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ವಿಜ್ಞಾನ ಶಿಕ್ಷಕರಾದ ಶ್ರೀ ಚಿದಂಬರ SK ರವರು ಉದ್ಘಾಟಿಸಿ ಮಾತನಾಡುತ್ತಾ, ಸರ್ CV ರಾಮನ್ ರವರ ರಾಮನ್ ಎಫೆಕ್ಟ್ ಸಂಶೋಧನೆಯ ಜ್ಞಾಪಕಾರ್ಥವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು,
ಸರ್ ಸಿ.ವಿ. ರಾಮನ್ ರವರು ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ ಹಾಗೂ ಏಷ್ಯಾದ ಮೊದಲಿಗರಾಗಿದ್ದಾರೆ ಎಂದರು. ಥಾಮಸ್ ಆಲ್ವಾ ಎಡಿಸನ್ ಹಾಗೂ ಆಲ್ಬರ್ಟ್ ಐನ್ಸ್ಟೀನ್ ರವರ ಬಾಲ್ಯದ ಸವಾಲುಗಳ ಬಗ್ಗೆ ವಿವರಿಸಿ ಎಲ್ಲ ಸವಾಲುಗಳನ್ನು ಮೀರಿ ಜಗತ್ತಿನ ಪ್ರಸಿದ್ಧ ವಿಜ್ಞಾನಿಗಳಾಗಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಪ್ರಕಾಶ್ ಕೆ ರವರು ಮಾತನಾಡಿ, ವಿಜ್ಞಾನ ಕ್ಷೇತ್ರಕ್ಕೆ ಭಾರತವು ಪ್ರಾಚೀನ ಕಾಲದಲ್ಲೇ ಅಮೋಘ ಕೊಡುಗೆ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ. ಭಾರತೀಯ ವಿಜ್ಞಾನಿಗಳು ವಿಶ್ವಮಾನ್ಯರಾಗಿದ್ದಾರೆ. ವಿಜ್ಞಾನ ಕ್ಷೇತ್ರಕ್ಕೆ ಸರ್ ಸಿ.ವಿ. ರಾಮನ್ ರವರ ಕೊಡುಗೆ ತುಂಬಾ ಮಹತ್ವಪೂರ್ಣದಾಗಿದೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳು ವಿಜ್ಞಾನ ನಾಟಕ ಪ್ರದರ್ಶಿಸಿದರು. ವಿದ್ಯಾರ್ಥಿಗಳು ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿ ಗಮನ ಸೆಳೆದರು. ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ವೀಕ್ಷಿಸಿದರು. ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಾದ ಶಾವ್ಯ ಯುವಿ ನಿರೂಪಿಸಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಾದ ಆಸಿಫ್, ಮಂಜು, ನಾಗೇಂದ್ರ, ದಿನೇಶ್ ಆಚಾರಿ, ದೊಡ್ಡಯ್ಯ, ತ್ರಿವೇಣಿ, ಹರಿಣಾಕ್ಷಿ, ಗಾನವಿ, ಮೀನಾ, ಕವಿತಾ ಹಾಜರಿದ್ದರು. ಈಗ ಖಂಡಿತವಾಗಿಯೂ ಸಹ ನಾವೆಲ್ಲರೂ ಸಹ ಅನ್ಕೊಳ್ಳುವಂಥದ್ದು ಸುಳ್ಳು. ಆದ್ರೆ ಭೂಮಿಯೂ ಸಹ ಒಂದು ಗ್ರಹ, ಅದು ಸಹ ಇನ್ನೂ ಒಂದು ಕಾಯದ ಸುತ್ತ ತಿರುಗ್ತಾ ಇದೆ. ಆ ಒಂದು ಗ್ರಹದಲ್ಲಿಯೂ ಸಹ ಏನೋ ಒಂದು ರೀತಿಯ ವಿಶೇಷವಾದಂತಹ ಶಕ್ತಿ ಇದೆ. ಇದೆಲ್ಲವನ್ನೂ ಸಹ ನೋಡಿ ವಿಜ್ಞಾನಿಗಳು ವಿಜ್ಞಾನ ಶುಭ ದಿನದ ಒಂದು ಯಶಸ್ವಿಗಾಗಿ ಈ ದಿನವನ್ನ ನಾವು ವಿಜ್ಞಾನ ದಿನವಾಗಿ ಆಚರಿಸುತ್ತಿದ್ದೇವೆ. ಇದರ ಪ್ರಯುಕ್ತ 1930ರಲ್ಲಿ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತಿದ್ದು, ಆ ನೊಬೆಲ್ ಪ್ರಶಸ್ತಿಯನ್ನ ಪಡೆದುಕೊಂಡ ಮೊದಲ ಭಾರತೀಯ ಇವರಾಗಿದ್ದಾರೆ. ಹಾಗೆ ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಹೆಗ್ಗಳಿಕೆ ನಮ್ಮ ದೇಶಕ್ಕೆ ಸಲ್ಲುತ್ತದೆ. ಈ ವಿಜ್ಞಾನ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪುರಸಭೆ ಕಾರ್ಯಾಲಯದ ವತಿಯಿಂದ ಪುರಸಭೆಯ ಪೌರ ಕಾರ್ಮಿಕರಾದ ಮೇಸ್ತ್ರಿ ಮುತ್ತಣ್ಣನವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಹೃದಯಸ್ಪರ್ಶಿಯಾಗಿ ಬೀಳ್ಕೊಡಲಾಯಿತು. ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಪಟ್ಟಣವನ್ನ ಸ್ವಚ್ಛಗೊಳಿಸಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ದುಡಿಯುತ್ತಾ ತಮ್ಮ ಸೇವೆಯಲ್ಲಿಯೇ ಸಾರ್ಥಕತೆಯನ್ನು ಕಾಣುತ್ತಿರುವ ಪೌರ ಕಾರ್ಮಿಕರ ಸೇವೆಯು ಅನನ್ಯವಾಗಿದ್ದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಕಾರ್ಯಾಲಯದ ವತಿಯಿಂದ ಸೇವೆಯಿಂದ ನಿವೃತ್ತರಾದ ಪೌರ ಕಾರ್ಮಿಕರ ಮೇಸ್ತ್ರಿ ಮುತ್ತಣ್ಣ ಅವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಳೆದ 35 ವರ್ಷಗಳಿಂದ ಕೆಆರ್ಪೇಟೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರಾಗಿ, ವಾಟರ್ ಆಪರೇಟರ್ ಆಗಿ, ಪೌರ ಕಾರ್ಮಿಕರ ಮೇಸ್ತ್ರಿ ಸಾರ್ಥಕ ಸೇವೆ ಸಲ್ಲಿಸಿ ಪಟ್ಟಣದಲ್ಲಿ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಕರ್ತವ್ಯ ನಿರ್ವಹಿಸಿ ಸೇವೆಯಿಂದ ನಿವೃತ್ತರಾಗುತ್ತಿದ್ದರೂ ಸೇವೆಯು ಕಾಯಮಾಗದೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಪಡೆಯದೆ ಇಂದಿಗೂ ಕೇವಲ ದಿನಗೂಲಿ ನೌಕರರಾಗಿಯೇ ನಿವೃತ್ತಿಯಾಗುತ್ತಿರುವುದು ನೋವು ತಂದಿದೆ. ಕರ್ತವ್ಯ, ಶಿಸ್ತು ಮತ್ತು ಬದ್ಧತೆಗೆ ಹೆಸರುವಾಸಿಯಾಗಿದ್ದ ಮುತ್ತಣ್ಣ ಪುರಸಭೆಯಲ್ಲಿ 35 ವರ್ಷ ಸೇವೆ ಸಲ್ಲಿಸಿದರೂ ತಾಂತ್ರಿಕ ಕಾರಣಗಳಿಂದಾಗಿ ಸೇವೆಯಲ್ಲಿ ಕಾಯಮಾಗಿಲ್ಲ. ಮುತ್ತಣ್ಣ ಅವರ ವಿಶ್ರಾಂತಿ ಜೀವನವು ಸುಖಮಯವಾಗಿರಲಿ ಎಂದು ರವೀಂದ್ರ ಬಾಬು ಶುಭ ಹಾರೈಸಿದರು. ಪುರಸಭೆ ಅಧ್ಯಕ್ಷರಾದ ಪಂಕಜ, ಉಪಾಧ್ಯಕ್ಷರಾದ ಸೌಭಾಗ್ಯ, ಚೀಫ್ ಆಫೀಸರ್ ನಟರಾಜು, ಕಂದಾಯ ಅಧಿಕಾರಿ ರವಿಕುಮಾರ್, ಕಚೇರಿಯ ವ್ಯವಸ್ಥಾಪಕರಾದ ಕಾಂಚನ, ಹಿರಿಯ ಆರೋಗ್ಯ ಪರಿವೀಕ್ಷಕರಾದ ಅಶೋಕ್, ಪೌರ ಕಾರ್ಮಿಕರ ಮೇಸ್ತ್ರಿ ಕೃಷ್ಣ, ಮಂಟೆ ಮಂಜು, ಪುರಸಭೆ ಸದಸ್ಯರಾದ ಶಾಮೇನ ತಿಮ್ಮೇಗೌಡ, ಸ್ನೇಹಿತ ರಮೇಶ್, ಕೆಆರ್ ನೀಲಕಂಠ, ಚಿಕ್ಕ ಶಾರದಾ, ರತ್ನಮ್ಮ, ಸುಕನ್ಯಾ ಸೇರಿದಂತೆ ಪೌರ ಕಾರ್ಮಿಕರು ಹಾಗೂ ಕಚೇರಿ ಸಿಬ್ಬಂದಿಗಳು ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟರು. ಶುಭ ದಿನ ಅಂತೀವಿ. ಆದರೆ ಇವತ್ತಿನ ದಿನ ನಮ್ಮ ಪುರಸಭೆಯ ನೌಕರರಾದ ಮುತ್ತೂರವರು ಈ ಒಂದು ಕಚೇರಿಯಿಂದ ನಿರ್ಗಮಿಸುತ್ತಿರುವ ದಿನ ನಿಜಕ್ಕೂ ದುಃಖದ ದಿನ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಯಾಕೆಂದರೆ ಈ ಪುರಸಭೆಯಲ್ಲಿ ತುಂಬಲಾರದಂಥ ನಷ್ಟ. ಮುತ್ತು ಅವರು ನಾಳೆಯಿಂದ ಕೆಲಸಕ್ಕೆ ಹಾಜರಾಗಲಿಲ್ಲ ಅಂದರೆ ಈ ಪಟ್ಟಣದ ಅಭಿವೃದ್ಧಿಗೆ ಮತ್ತು ಪಟ್ಟಣದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಸ್ವಚ್ಛತೆಗೆ, ಪರಿಸರಕ್ಕೆ ಮತ್ತು ಪ್ರತಿಯೊಂದಕ್ಕೂ ಮುತ್ತುವರ ಅವಶ್ಯಕತೆ ಈ ಪಟ್ಟಣದಲ್ಲಿ ತುಂಬ ಇದೆ. ಯಾಕೆಂದರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ, ಕಾಳಜಿ ಹೊತ್ತು ಕೆಲಸ ನಿರ್ವಹಿಸ್ತಿದ್ರು. ಆದರೂ ಸದಾ ನಮ್ಮ ಅಧ್ಯಕ್ಷರಲ್ಲಿ ಮತ್ತು ಉಪಾಧ್ಯಕ್ಷರಲ್ಲಿ ಮತ್ತು ನಮ್ಮ ಮುಖ್ಯಾಧಿಕಾರಿಗಳಲ್ಲಿ ಹಾಗೂ ಎಲ್ಲ ಪುರಸಭೆಯ ಸದಸ್ಯರುಗಳ ಒಂದು ನನ್ನ ವೈಯಕ್ತಿಕವಾದ ಒಂದು ಬೇಡಿಕೆ, ಮುತ್ತೂರು ಇವತ್ತು ರಿಟೈರ್ಡ್ ಆದ್ರೂ ಅವ್ರಿಗೆ ಕಾನೂನಲ್ಲಿ ಯಾವುದೇ ಥರದ ತೊಡಕಿದ್ರೂ ಸದಾ ನಾನು ವಿಚಾರಣೆ ಮಾಡಿದ್ದೀನಿ. ಆಗಲೇ ತೊಡಕು ಇದೆ. ಆ ತೊಡಕು ಯಾವ ಮಾರ್ಗದಲ್ಲಾದರೂ ಸರಿ ನಿವಾರಣೆ ಮಾಡಿ ಮುತ್ತೂರವರ ಜಾಗವನ್ನು ಮುತ್ತೂರವರೇ ತುಂಬಿ ಸ್ವಚ್ಛತೆ, ಕ್ಯಾರ್ಪೇಟೆಯಲ್ಲಿ ಸ್ವಚ್ಛತೆಗೆ, ಅಭಿವೃದ್ಧಿಗೆ ಒಂದು ಪುರಸಭೆಯ ಎಲ್ಲ ನಮ್ಮ ಸದಸ್ಯರು, ಅಧ್ಯಕ್ಷರು ಒಟ್ಟುಗೂಡಿ, ಯಾಕೆಂದರೆ ಈಗಾಗಲೇ ನೌಕರರ ಸಮಸ್ಯೆ ತುಂಬ ಇದೆ. ಈಗಾಗಲೇ ಟೆಂಡ್ರು ಮುಖೇಣ, ದಿಲ್ಗುರಿ ಮುಖೇಣ ಎಲ್ಲರಿಗೂ ತಗೊಂಡಿದ್ದೀವಿ. ಆದರೂ ಸದಾ ನೌಕರರ ಕೊರತೆ ಇದೆ. ಟ್ಯಾಕ್ಟ್ರಿಗಿದ್ರೆ
ನೀರು ಬಿಡೋಕ್ಕಿರೋಕ್ಕಿಲ್ಲ, ನೀರು ಬಿಡೋಕ್ಕಿದ್ರೆ ಕ್ಲೀನಿಂಗ್ ಇರಲ್ಲ, ಕ್ಲೀನಿಂಗ್ ಇದ್ದರೆ ಸ್ವಚ್ಛತೆ ಇರಲ್ಲ, ಕಸ ಗುಡ್ಸೋಕ್ಕಿರಲ್ಲ, ಹಲವಾರು ಸಮಸ್ಯೆಗಳಿದೆ. ಅದರಿಂದ ಅವ್ರನ್ನ ಯಾವುದೇ ಕಾನೂನು ತೊಡಕಿದ್ರೂ ಸಹ ಮುಂದುವರಿಯೋದಕ್ಕೆ ಮಾಡಲಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪುರಸಭೆ ಅಧ್ಯಕ್ಷರಾದ ಪಂಕಜಕ್ಕನವರೇ, ಉಪಾಧ್ಯಕ್ಷರಾದಂಥ ಸೌಭಾಗ್ಯಕ್ಕನವರೇ, ಹಾಗೂ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೌಕರರ ವಿಚಾರದಲ್ಲಿ, ಪುರಸಭೆಯ ಸಿಬ್ಬಂದಿ ವರ್ಗದ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ತಗೋಬೇಕಾದಂಥ, ಮುಂದೇನು ತಗೋಬೇಕು ಅಂತ ಈ ಮೂಲಕ ಹೇಳ್ತಾ ನಮ್ಮ ಮುಖ್ಯಾಧಿಕಾರಿಗಳಾದಂಥ ನಟರಾಜ್ ಸರ್ ಅವರೇ ಹಂತದಲ್ಲಿ ಕೂಡ ಒಂದು 4-5 ಜನಕ್ಕೆ ಬಂತು. ಅದರಲ್ಲಿ ಪಾಪ ಅವ್ರಿಗೂ ಆ ಸೋಂಕಲ್ಲಿ ತೊಡಗ್ಬಿಟ್ಟು ನಮಗೆಲ್ಲ ಚಿಂತೆ ಆಯಿತು, ಏನಪ್ಪ ಹುಷಾರಾಗಿ ಬರ್ತಾರೋ ಇಲ್ವಾ, ಆಲೆ ಏಜ್ ಪರ್ಸನ್ ಬೇರೆ ಹುಡುಗರಾಗಾರೆ ಏನೋ ಇಮ್ಯುನಿಟಿ ಪವರ್ ಇರ್ತದೆ, ಏನೋ ಹುಷಾರಾಗಿ ಬರ್ತಾರೋ ಏನೋ ಅಂತ ನಾವು ಆ ಟೈಮಲ್ಲಿ ಸ್ವಲ್ಪ ಇದು ಮಾಡಿದ್ವಿ. ದೇವ್ರು ದೊಡ್ಡವನು, ಯಾರಿಗೂ ಕೂಡ ಏನೋ ಆಗಲೇ ಹುಷಾರಾಗಿ ವಾಪಸ್ಸಾಗಿ ಬಂದರು, ವಾಪಸ್ಸಾಗಿ ಬಂದರು. ನಂತರ ನಮಗೆ ಏನೇ ಯಾವುದೇ ಟೈಮಲ್ಲಿ ಆಗಿರ್ಬೋದು ಸ್ಪಾನ್ಸರ್ ನೋಡಿ ಆ ಟೈಮಲ್ಲಿ ಬಂದು ನಿಂತು ನಾವು ಇನ್ ಕೇಸ್ ದೂರರು ಇವಾಗ ಕೂಡ ಫೋನ್ ಮೂಲಕ ಏನಾರು ಮಾತಾಡಿದ್ರು ಕೂಡ ಸ್ಪಂದಿಸಿ ಕೆಲಸ ಮಾಡುವಂಥದ್ದು. ಆಮೇಲೆ ಎಲ್ಲ ಪೌರ ಕಾರ್ಮಿಕರು ನಾನು ಕಂಡಂಗೆ ಒಂದು 50 ಜನ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾವ್ರೆ ಅಂದರೆ ಆ ಸಂಸ್ಥೆಯಲ್ಲಿ ಈಗ ನಮ್ಮ ಮನೆಗಳಲ್ಲಿ 4-5 ಜನ ಒಂದೇ ತಾಯಿ ಮಕ್ಕಳಿಗೂ ಕೂಡ ಅವರು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಸಂಸಾರವನ್ನು ತಗೊಂಡು ಹೋಗೋದು ಕಷ್ಟ ಆಯ್ತದೆ. ಅದರಲ್ಲಿ 40 ಜನ ಪೌರ ಕಾರ್ಮಿಕರು, 10 ಜನ ಡ್ರೈವರ್ಗಳಿದ್ರು ಕೂಡ ಅವ್ರು ಯಾವುದೇ ಥರದ ಭಿನ್ನ ಅಭಿಪ್ರಾಯ ಮಾಡದೆ ಅವ್ರನ್ನ ಇಲ್ಲಿ ತನಕ ತಂದು ಅವ್ರಿಗೆ ಒಬ್ಬ ಮನುಷ್ಯನ ಗೌರವ ಏನಕ್ಕೆ ಕೊಡ್ತಾರೆ ಅಂತಂದರೆ, ನಾವು ಮನುಷ್ಯರಾಗಿ ಪ್ರತಿಯೊಬ್ಬರನ್ನು ನೋಡಿದಾಗ ಮತ್ತು ಯಾವುದೇ ಭಿನ್ನವನ್ನು ಅವ್ರು ಮಾಡಲಿಲ್ಲ ಅಂದರೆ ಅವ್ರಿಗೂ ನಮಗೆ ಗೌರವವನ್ನು ಕೊಡ್ತಾರೆ. ನಾನು ಕಂಡಂಥ ಇದು ನನ್ನ ಇಷ್ಟು ದಿನದಲ್ಲಿ ಸತ್ಯ. ಆಮೇಲೆ ಏನು ನಾವು ಇನ್ ಕೇಸ್ ಇಲ್ಲ ಅಂದರೂ ಕೂಡ ಕೆಲವೊಂದು ಕಂಪ್ಲೇಂಟ್ ಕೊಟ್ಟನ್ನ ಅಟೆಂಡ್ ಮಾಡ್ತಿದ್ದಾರೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಈಗ ನಮಗೆ ಏನೋ ಕೌನ್ಸಿಲ್ ಅಂದಿರ್ತಾರಿಲ್ಲ, ಅಧ್ಯಕ್ಷ ಬೇರೆ ಯಾರೋ ಒಬ್ಬರು ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಪಬ್ಲಿಕ್ಕೇ ಆಗಿರ್ಬೋದು ಅಂದಿರ್ತಾರೆ. ನಾವು ಕೆಲವೊಂದು ಸಲ ಅವ್ರಿಗೆ ನಾವು ಏಕೆಂದ್ರೆ ಆ ಪ್ರೆಸ್ಟೇಷನ್ ತೆಗೆದು ಅವ್ರ ಮೇಲೆ ಹಾಕ್ಬಿಟ್ಟಿರ್ತೀವಿ. ದಯವಿಟ್ಟು ಅದನ್ನ ಏನು ಮನಸ್ಸಿಗೆ ಹಾಕೋಬಿಡಿ, ಯಾಕೆಂದರೆ ನಮಗೂ ಆ ಟೈಮಲ್ಲಿ ಹೊಂದಾಡೆ ಇರ್ತದೆ, ಒಂದು ಒಂದು ಸಣ್ಣಗೆ ಮಾತಾಡಿರ್ತೀವಿ. ಏಕೆಂದರೆ ನಾವು ಈಗ 35 ವರ್ಷ ಒಂದು ಸೇವೆ ಸಲ್ಲಿಸಿದ್ದಾರೆ ಒಂದು ಸಂಸ್ಥೆಯಲ್ಲಿ ಅಂತಂದರೆ ಕಡಿಮೆ ಇರಲ್ಲ. 30-35 ವರ್ಷ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದು ಯಾಕಂದ್ರೆ ಅವ್ರು 35 ವರ್ಷದ ಸೇವೆ ಅಂತಂದರೆ ನಮ್ಗೆ ಏಜೇ ಇದು 35 ವರ್ಷ, ಅಷ್ಟು ದಿನದಿಂದ ಅವ್ರು ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮುನ್ಸಿಪಾಲ್ಟಿ ವ್ಯಾಪ್ತಿಯಲ್ಲಿ ಎಷ್ಟು ಗೌರವ ಉಳಿಸ್ಕೊಂಡಿದ್ದಾರೆ ಅಂತ ಅಂದರೆ ಗೊತ್ತಾಗುತ್ತೆ. ನಮ್ಮಿಂದ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ನಮ್ಮ ಮಾತಿಂದ ಏನಾದ್ರು ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಅವರ ಆರೋಗ್ಯ ಕೊಡಲಿ, ಅವರ ಶ್ರೀಮತಿ, ಅವರ ಮಕ್ಕಳು, ಅವರ ಮೊಮ್ಮಕ್ಕಳ ಜೊತೆಯಲ್ಲಿ ಆರೋಗ್ಯ ಐಶ್ವರ್ಯವನ್ನು ಕೂಡಿ ಇನ್ನೂ ಹೆಚ್ಚಿನ ಬಾಳಿ ಅಂತ ಹೇಳ್ತಾ, ಅವರ ಸೇವೆ ತುರ್ತಾಗಿ ಬಂದರೆ ಯಾವಾಗಲೂ ಸಿದ್ಧವಾಗಿದೆ ಅಂತ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನಗೆ ಎಲ್ಲ ಪೂರಕ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲರಿಗೂ ನಾನು ಮುಗಿಸ್ತಾ ಇದ್ದೇನೆ. ಮುತ್ತು ಸರ್ ಇವತ್ತು ಮುತ್ತಣ್ಣ ನಮ್ಗೆ ಹೋಯ್ತಾರೆ ಅಂದರೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಯಾರು ಕರೆದ್ರು ಬೇಕು ಸದಸ್ಯರು ಕರೆದ್ರು, ಕೌನ್ಸಿಲರ್ಗಳು ಕರೆದ್ರು ಏನು ಎತ್ತ ಅಂತ ಕೇಳೋವಂಥದ್ದು ನಮ್ಮ ಮುತ್ತಣ್ಣ ಮೇಡಮ್ ಬರ್ತೀವಿ ಮೇಡಮ್, ಯಾರಿಗೂ ಏನು ಬೇಜಾರಿಲ್ದಂಗೆ ನಮ್ಮ ಮುತ್ತು ಇಷ್ಟು ದಿವಸ ಮಾಡಿರೋದು ಒಳ್ಳೆ ಕೆಲಸ. ಎಲ್ಲರನ್ನೂ ಒಗ್ಗೂಡಿಸಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ಮಾಡ್ಕೊವಂಥದ್ದು, ಎಲ್ಲರನ್ನೂ ಸ್ನೇಹಿತರಾಗಿ ನೋಡಿಕೊಂಡು ನಮ್ಮ ಸದಸ್ಯರುಗಳು ಯಾರೇ ಏನೇ ಕೆಲಸ ಹೇಳಿದ್ರು ಫೋನಲ್ಲಿ ಹೇಳಿದ್ರು ಇಂಥ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್ ಬರ್ತೀವಿ ಅಂತ ಎಲ್ಲರಿಗೂ ಸ್ಪಂದಿಸಿ ಮಾಡಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೇವೆ. ವರ್ಷದಿಂದ ಕೆಲಸ ಮಾಡ್ಕೊಂಡ್ಬಂದವ್ರೆ, ಉತ್ತಮವಾದ ಸೇವೆ ಸಲ್ಲಿಸವ್ರೆ. ಇವತ್ತು ರಿಟೈರ್ಡ್ ಆಗಿದ್ದಾರೆ. ಅವ್ರಿಗೆ ಏನೂ ಒಂದೇ ಒಂದು ಒಳ್ಳೆಯದು ಅಂತ ಏನು ಕೊಡೋಕ್ಕಾಯ್ತಲ್ಲ. ನಾವಿವತ್ತು ಪುರಸಭೆಯಲ್ಲಿ ನಾನು ಸತ್ತರು, ಅವ್ರು ಸತ್ತರು, ಯಾರು ಸತ್ತರು, ದಿನಗೂಲಿನ ಒಬ್ಬರಿಗೆ ಒಂದು MS ಹತ್ತಿರ ಸರ್ಕಾರದಿಂದ 10,000 ಕೊಡ್ತಾರೆ, ನಾನು 10,000 ಕೊಡಲಿಲ್ಲ. ನನ್ನ ಜೊತೆ ಇದ್ದವ್ರು 3 ಜನ ಸತ್ತೋದ್ರು, ಯಾರಿಗೂ ಏನೂ ಕೊಟ್ಟಿಲ್ಲ. ಅದೊಂದು ದುಃಖ ಇದೆ. ದಯವಿಟ್ಟು ಅವ್ರಿಗೆ ಏನಾದ್ರು ಸಹಾಯ ಮಾಡೋದಾದ್ರೆ ಮಾಡಿ. ಅದನ್ನು ಕೇಳ್ಕೊಳ್ಳೋದಿಷ್ಟೇ. ಮುಂದಿನ ಅವ್ರ ಜೀವನ ಸುಖವಾಗಿರಲಿ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿ ಬದುಕಲಿ. ಮುತ್ತೂರವರು ಸುಮಾರು 35 ವರ್ಷಗಳ ಕಾಲ ಸತತವಾಗಿ ಪೌರ ಕಾರ್ಮಿಕರಾಗಿ ಈ ಪುರಸಭೆಯಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ಮುತ್ತೂರವರಿಗೆ ಮತ್ತು ಕುಟುಂಬದವರಿಗೆ ಭಗವಂತ ಆಯುಷು ಆರೋಗ್ಯನ ಕೊಟ್ಟು ಕಾಪಾಡಿ ಅಂತ ಹನ್ನೆರಡು ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಮೇಸ್ತ್ರಿ ಎಲ್ಲರೂ ಮುಂದೆ ಸಾಮಾನು ನೋಡ್ಕೊಂಡು ಇಷ್ಟು ವರ್ಷ ಪಾಪ ಕೆಲಸ ಮಾಡಿದ್ದಾರೆ. ಆದರೂ ಇವತ್ತು ಅವ್ರು ಕೆಲಸದಿಂದ ಇದಾಯ್ತಾರಂತ ತುಂಬ ಬೇಜಾರಾಗ್ತಾಯಿತ್ತು ಅಂತಾರೆ. ಆದ್ರೂ ಕಾನೂನು ಪ್ರಕಾರ ಆಗಲೇಬೇಕಲ್ವ. ಆ್ಯಂಡ್ ನಮ್ಮ ಬಾಬು ಸರ್ ಹೇಳ್ದಂಗೆ ಮುಂದೆ ಕೂಡ ಅವರೇ ಮಾಡಲಿ ಅನ್ನೋದು ಮನಸ್ಸಲ್ಲಿ ಕೂಡ ಎಲ್ಲರಿರುತ್ತೆ. ಆ ಥರ ಮಾಡ್ಕೊಂಡು ಹೋಗಿ ಅನ್ನೋದು ಎಲ್ಲರಿಗೂ
ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನದ ಪ್ರಯುಕ್ತ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ, ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಎಂಬ ವಿನೂತನ ಶೀರ್ಷಿಕೆಯಡಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯ ವಿಜ್ಞಾನವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡು ದೇಶದ ಪ್ರಗತಿಗೆ ಕೊಡುಗೆ ನೀಡಬೇಕೆನ್ನುವ ಮಹತ್ವಾಕಾಂಕ್ಷೆಯಿಂದ ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಕುರಿತು ಮಾತನಾಡಿದ ಮುಖ್ಯೋಪಾಧ್ಯಾಯರಾದ ಸತೀಶ್ ಸಿಎಸ್, ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 65% ಜನರು 35 ವರ್ಷ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಾಗಿರುತ್ತಾರೆ. ಇವರು ಮನಸ್ಸು ಮಾಡಿದರೆ ಇಂದು ಭಾರತವನ್ನು ಅಭಿವೃದ್ಧಿಶೀಲ ದೇಶದಿಂದ ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಬಹುದು. ಆ ನಿಟ್ಟಿನಲ್ಲಿ ಯುವಜನತೆ ವಿಕಸಿತ ಭಾರತಕ್ಕಾಗಿ ಪಣತೊಡಬೇಕಿದೆ ಎಂದರು. ಕಾರ್ಯಕ್ರಮವನ್ನು ಹಂಡ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಶ್ರೀಯುತ ದಿನೇಶ್ ಸಿಕೆ ಇವರು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞೆ ವಿಧಿ ಬೋಧಿಸಿದರಲ್ಲದೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮಾತ್ರವಲ್ಲ ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದಿರಬೇಕೆಂದು ಕರೆ ನೀಡಿದರು. ಶಿಕ್ಷಕರಾದ ಜಾನ್ ಪೌಲ ಡಿಸೋಜರ್ ಅವರು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಸದ್ಬಳಕೆ, ಕೆಲವೊಂದು ಮೂಢನಂಬಿಕೆಗಳು ಹೇಗೆ ಆಚರಣೆಯಲ್ಲಿವೆ ತಿಳಿಸಿದರಲ್ಲದೆ ಜೂಲಿಯಾ ಬಟರ್ಫ್ಲೈ ಹಿಲ್ ಇವರ ಜೀವನ ಚರಿತ್ರೆಯನ್ನು ತಿಳಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಪರಿಸರ ಕಾಳಜಿಯನ್ನು ಬಿತ್ತುವಲ್ಲಿ ಸಫಲರಾದರು. ಅತಿಥಿ ಶಿಕ್ಷಕಿ ಶೀಲರವರು ವಿದ್ಯಾರ್ಥಿಗಳ ಪ್ರಯೋಗಕ್ಕೆ ಮಾರ್ಗದರ್ಶನ ನೀಡಿದರು. ವಿದ್ಯಾರ್ಥಿಗಳು ಸ್ವತಃ ತಾವೇ ಸುಮಾರು 50ಕ್ಕೂ ಹೆಚ್ಚಿನ ಸರಳ ಪ್ರಯೋಗಗಳನ್ನು ನಿರ್ವಹಿಸುವುದರ ಮೂಲಕ ವಿಜ್ಞಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ವಿಜ್ಞಾನ ದಿನವಾಗಿ ವಿದ್ಯಾರ್ಥಿಗಳು ವಿವಿಧ ವಿಜ್ಞಾನಿಗಳು ಮತ್ತು ಅವರ ಸಂಶೋಧನೆಗಳ ಬಗ್ಗೆ ತಿಳಿದು ಆಶ್ಚರ್ಯ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳಂತೂ ಬಾಲ ವಿಜ್ಞಾನಿಗಳಂತೆ ದಿನವಿಡೀ ಪ್ರಯೋಗಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಸಂತಸ ಪಟ್ಟರು. ಶಬ್ದ, ಶಕ್ತಿ, ಬೆಳಕು, ಬಲ, ಜ್ವಾಲಾಮುಖಿ, ಬೋರ್ವೆಲ್ ಕಾರ್ಯನಿರ್ವಹಣೆ, ಸೋಲಾರ್ ಒತ್ತಡ ಹೀಗೆ ಸುಮಾರು 50ಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಿರ್ವಹಿಸಲಾಯಿತು. ಏನು ಇವತ್ತು ಏನು ಮಾಡಿದೀಯಾ? ಆಹಾರ ಸರಪಳಿ. ಏನಪ್ಪ ಅದು ತೋರಿಸು ನೋಡೋಣ. ಸಸ್ಯನ ಮಿಡತೆ ತಿನ್ನುತ್ತೆ, ಮಿಡತೆ ಕಪ್ಪೆನ ತಿನ್ನುತ್ತೆ, ಕಪ್ಪೆ ಹಾವನ್ನ ತಿನ್ನುತ್ತೆ, ಹಾವನ್ನ ಹದ್ದು ತಿನ್ನುತ್ತೆ. ಪರಿಸರದ ಸಮತೋಲನಕ್ಕೆ. ಓಕೆ. ನಮ್ಮ ಮುಳ್ಳೂರು ಶಾಲೆಯಲ್ಲಿ ಇಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಮಕ್ಕಳೆಲ್ಲರಿಗೂ ಕೂಡ ಈ ಒಂದು ವಿಜ್ಞಾನದ ಪರಿಕಲ್ಪನೆಯನ್ನು ಒಂದು ಕೊಠಡಿಯನ್ನೇ ಸಿದ್ಧಗೊಳಿಸಿ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಸತೀಶ್ರವರು, ಅವರಿಗೆ ಸಹಕರಿಸಿರ್ತಕ್ಕಂತಹ ಶ್ರೀಯುತ ಜಾನ್ಪಾಲ್ ಅವರು, ಹಾಗೆ ನಮ್ಮ ಮೇಡಮ್ರವರು ಎಲ್ಲರ ಒಂದು ಪರಿಶ್ರಮದ ಫಲ ಈ ಒಂದು ಕೊಠಡಿಯನ್ನು ಅತ್ಯುತ್ತಮವಾಗಿ ವೈಜ್ಞಾನಿಕ ಪರಿಕಲ್ಪನೆಯಲ್ಲಿ ಸಿದ್ಧಗೊಳಿಸಿದ್ದಾರೆ. ಇವರ ಒಂದು ಪರಿಶ್ರಮ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ಸ್ಫೂರ್ತಿಯನ್ನು ತರುತ್ತೆ. ಹಾಗೆಯೇ ಇಲಾಖಾ ಪರವಾಗಿ ಇಂತಹ ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಿರ್ವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ಶಿಕ್ಷಕರಿಗೆ ಇಲಾಖಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಒಂದು ಶಾಲಾ ವ್ಯಾಪ್ತಿ ನಮ್ಮ CRC ಬರ್ತದೆ. ನಾನು CRP ದಿನೇಶ್ ಶನಿವಾರ ಸಂತೆ ಹಾಗೂ ಅಂಡ್ಲಿ ಕ್ಲಸ್ಟರ್ನ CRP ಆಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ಇಂತಹ ಶಿಕ್ಷಕರು ನಮ್ಮ ಕ್ಲಸ್ಟರ್ಲಿ ಇರ್ತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನಮ್ಮೆಲ್ಲರಿಗೂ ಕೂಡ ವೈಜ್ಞಾನಿಕ ಮನೋಭಾವನೆ ಇಂದಿನಿಂದ ಅಂತಲ್ಲ, ಇಡೀ ನಿಮ್ಮ ಜೀವನದಲ್ಲಿ ನೀವು ಕೇವಲ ಶಾಲೆಗಳಲ್ಲಿ ಬಂದಾಗ ವೈಜ್ಞಾನಿಕ ಮನೋಭಾವನೆ ಅಂತ ಇಟ್ಕೋಬಾರ್ದು ಮಕ್ಕಳೇ. ನಿಮ್ಮ ನಿತ್ಯ ಜೀವನದಲ್ಲಿ ಇಲ್ಲಿ ಶಾಲೆಯಲ್ಲಿ ಕಲಿತಂತಹ ಎಲ್ಲ ವೈಜ್ಞಾನಿಕ ಮನೋಭಾವನೆಗಳನ್ನು ನಿಮ್ಮ ಮನೆಯಲ್ಲಿ ಹೋಗಿ ಅಳವಡಿಸ್ಕೊಳ್ಳಿ. ನಿಮ್ಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಓ, ಇದನ್ನೆಲ್ಲಿ ನೋಡಿರ್ತೀರಾ? ಎಲ್ಲಿ? ಸ್ಟೇಡಿಯಂ ಅಲ್ಲ, ಆಮೇಲೆ ಜಾತ್ರೆಗಳಲ್ವಾ? ನೋಡಿ, ನಾವು ಮರಿ ಡೈನೋಸಾರ್ನ ಪಳಿಯುಳಿಕೆಯನ್ನು ಕಂಡಿಡ್ದು ಅದರ ಮೂಳೆಗಳನ್ನು ಜೋಡಿಸಿದ್ದೀವಿ. ನೋಡಿ, ಕಾಣಿಸ್ತಾ ಇದೆಯಾ ಒಳಗಡೆ? ಈ ಕಡೆಯಿಂದ ನೋಡಿ, ನೋಡಿ ಲೈಟ್ ಹೋಗ್ತಾ ಇರೋದು ನೋಡಿ, ಪಾಸ್ ಆಗ್ತಾ ಇರೋದು ಕಾಣಿಸ್ತಾ ಇದೆಯಾ? ಅಲ್ಲಿ ಸ್ಕ್ರೀನ್ ಅಲ್ಲಿ ಕಾಣುತ್ತೆ ನೋಡಿ. ಕಾಣಿಸ್ತದ ಸ್ಕ್ರೀನ್ ಅಲ್ಲಿ, ಟಿವಿಯಲ್ಲಿ? ಈಗ ನೋಡಿ, ಈಗ ಬಿಟ್ರೆ ನೇರ ರೇಖೆಯಲ್ಲಿ ಹೋಗುತ್ತೆ ನೋಡಿ. ಅಲ್ಲಿ ಪ್ರತಿಫಲನ ಕಾಣಿಸುತ್ತೆ ನಿಮಗೆ. ಇಲ್ಲಿ ಬಿದ್ದಂತ ರೇಖೆ ಮತ್ತೆ ಪ್ರತಿಫಲನ ಕಾಣಿಸ್ತಿದೆ, ಕಾಣಿಸ್ತಿದೆ.
ನಾವು ಇಲ್ಲಿ ಹೊಗೆ ತುಂಬಿರೋದ್ರಿಂದ ಇಲ್ಲಿ ಪಾಸ್ ಆಗ್ತಿರೋದು ಕಾಣಿಸ್ತಿದ್ಯಾ? ತುಂಬಾ ತುಂಬಾ ಹೊಗೆ ಆಗ್ಬೇಕು. ಆ ಕಿಟಕಿ ಹಾಕಿ ಹೇಳ್ತೀನಿ, ಇಲ್ಲಿ ಬಿಡ್ತೀನಿ ನೋಡಿ. ಪಾಸ್ ಆಗ್ತಿರೋದು ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಹಿಂಗ್ ಬಿಡ್ತೀನಿ. ಈಗ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅಂತ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಲ್ವಾ? ಹೊಗೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನೀಟಾಗಿ ಬರ್ತಾ ಇದೆ ನೋಡಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಮಂಡ್ಯ ಜಿಲ್ಲೆಯ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಡಾಲು ರವಿ ಹಾಗೂ ಎಂಬಿ ಹರೀಶ್ ರವರಿಗೆ ಕ್ಯಾರ್ಪೇಟೆ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿದರು. ಮನ್ಮೂಲ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿ ಶಾಸಕ ಮಂಜು ಹಾಗೂ ಬೋರ್ವೆಲ್ ಮಹೇಶ್ ಅವರಿಗೆ ಸೋಲಿನ ಕಹಿ ಉಣಿಸಿ ಜಯಭೇರಿ ಬಾರಿಸಿ ಇತಿಹಾಸ ನಿರ್ಮಿಸಿರುವ ಯುವ ನೇತಾರ, ಹ್ಯಾಟ್ರಿಕ್ ಗೆಲುವಿನ ಸರದಾರ ಡಾಲು ರವಿ ಮತ್ತು ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಮಡುವಿನಕೋಡಿ ಹರೀಶ್ ಅವರನ್ನ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಆರ್ಎಸ್ ಶಿವರಾಮೇಗೌಡ ಹಾಗೂ ಕೆಆರ್ಪೇಟೆ ಕೃಷ್ಣ ಪ್ರತಿಷ್ಠಾನದ ಅಧ್ಯಕ್ಷ ಗುಡೆಹೊಸಳಿ ಜವರಾಯಿಗೌಡ ಸನ್ಮಾನಿಸಿ ಗೌರವಿಸಿ ಶುಭ ಹಾರೈಸಿದರು. ಮಂಡ್ಯ ಹಾಲು ಒಕ್ಕೂಟದ ಕ್ರಿಯಾಶೀಲ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಡಾಲು ರವಿ ಅವರ ಪ್ರಾಮಾಣಿಕ ಸೇವೆ ಹಾಗೂ ಜನಪರವಾದ ಕಾಳಜಿಯನ್ನು ಗುರುತಿಸಿ ಹಾಲಿನ ಡೈರಿಯ ಪ್ರತಿನಿಧಿಗಳು ಆಸೆ ಆಮಿಷಗಳಿಗೆ ಬಲಿಯಾಗದೆ ಸಹಕಾರ ಸಂಘದ ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ಆಯ್ಕೆ ಮಾಡಿದ್ದಾರೆ ಎಂದು ಜವರಾಯಿಗೌಡ ಅಭಿಮಾನದಿಂದ ಹೇಳಿದರು. ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವರಾಮೇಗೌಡ ಮಾತನಾಡಿ, ಮಂಡ್ಯ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿ ಒಕ್ಕೂಟವನ್ನು ಸಮರ್ಥವಾಗಿ ಮುನ್ನಡೆಸಿರುವ ಹರೀಶ್ ಅವರನ್ನ ಪ್ರಜ್ಞಾವಂತ ಮತದಾರರು ಆಯ್ಕೆ ಮಾಡಿರುವುದು ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ಡಾಲು ರವಿ ಅವರು ತಾಲೂಕಿನ ನಾಯಕರಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು. ಕೆಆರ್ಪೇಟೆ ತಾಲೂಕು ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾದ ಬಸವರಾಜು, ತಿಮ್ಮೇಗೌಡ, ಗೊರವಿ ಶ್ರೀಧರ್, ಹೆಗ್ಗಡಹಳ್ಳಿ ಕೃಷ್ಣೇಗೌಡ, ಎಂಬಿ ಚಂದ್ರಶೇಖರ್, ಐಸಿ ಬಸವರಾಜು, ಲವಕುಮಾರ್ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕ ಒಕ್ಕೂಟದ ಈ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಮಾಜಿ ನಿರ್ದೇಶಕರು ಆಗಿ ಇದುವರೆಗೆ ಸುಮಾರು 10 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಈಗ ಹಾಲಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ರವಿ ಅವರಿಗೆ ಮತ್ತು ಮಾಜಿ ಮುನ್ಮೂಲ ಅಧ್ಯಕ್ಷರಾದಂಥ ಎಂಬಿ ಹರೀಶ್ ಅವರು ಸಹ ಈ ಚುನಾವಣೆಯಲ್ಲಿ ಭಾಳ ಅದ್ಭುತವಾದ ಜಯವನ್ನು ಗಳಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಮತ್ತು ಅಭಿನಂದನೆಯನ್ನು ತೋರಿಸಬೇಕು ಅಂತ ನಾವು ಬಂದಿದ್ದೀವಿ. ಭಗವಂತ ಇವರು ಆಯಸ್ಸು ಆರೋಗ್ಯ ಕೊಡಲಿ, ರಾಜಕಾರಣದ ಬೆಳೀಲಿ ಅಂತ ನಮ್ಮೆಲ್ಲರೂ ಆಶಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದ್ದೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಸಂಪಾಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮಗಾರಿ ಉದ್ಘಾಟನೆಯನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಾಹಿದ್ ತೆಕ್ಕಿಲ್ ನೆರವೇರಿಸಿದರು. ಸಂಪಾಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಿಕಲ್ಲು, ಅಲಡ್ಕ, ಮುಂಡಡ್ಕ 14,36,000 ರು ವೆಚ್ಚದಲ್ಲಿ ಗ್ರಾಮ ಪಂಚಾಯಿತಿ ನಿಧಿ 15ನೇ ಹಣಕಾಸು ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಾಣಗೊಂಡ ರಸ್ತೆ ಕಾಂಕ್ರೀಟ್ ಕಾಮಗಾರಿ ಉದ್ಘಾಟನೆಯನ್ನ ಕೇಂದ್ರ ನಾರು ಮಂಡಳಿ ಮಾಜಿ ಸದಸ್ಯರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಟಿಎಂ ಶಾಹಿದ್ ತೆಕ್ಕಿಲ್ ಉದ್ಘಾಟನೆ ನೆರವೇರಿಸಿದರು. ಬಳಿಕ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಟಿಎಂ ಶಾಹಿದ್, ಸಂಪಾಜೆ ಗ್ರಾಮದ ಜನರ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುವ ಮೂಲಕ 2 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದಿದೆ. ಈ ಭಾಗದ ಜನಪ್ರತಿನಿಧಿಗಳು ಕ್ರಿಯಾಶೀಲರಾಗಿ ಕೆಲಸ ಮಾಡುವ ಮೂಲಕ ಅನುದಾನ ತರಿಸುವಲ್ಲಿ ಪ್ರಯತ್ನ ಮಾಡಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಗಡಿಕಲ್ಲು ಹಾಗೂ ಕಲ್ಲುಗುಂಡಿ ಅಂಗನವಾಡಿ ಕೇಂದ್ರದ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಉದ್ಘಾಟನೆಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸರಿತಾ ಡಿಸೋಜ, ಆನೆ ಮಲ್ಲಡ್ಕ ರಸ್ತೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ 3 ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡ ಕಾಮಗಾರಿಯನ್ನು ಮಾಜಿ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ರೈ, ಕೈಪಡ್ಕ ಚರಂಡಿ ಕಾಂಕ್ರೀಟ್ ಕಾಮಗಾರಿಯನ್ನ ಪಂಚಾಯತ್ ಸದಸ್ಯರಾದ ವಿಮಲ ಪ್ರಸಾದ್, ಚಟ್ಟೆಕಲ್ಲು ರಸ್ತೆ ಕಾಂಕ್ರೀಟ್ ಕಾಮಗಾರಿ 5 ಲಕ್ಷ ರು ವೆಚ್ಚದ ಕಾಂಕ್ರೀಟ್ ಕಾಮಗಾರಿ ಹಾಗೂ ಚಟ್ಟೆಕಲ್ಲು ಕಾಂಕ್ರೀಟ್ ಚರಂಡಿ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುಂದರಿ ಉದ್ಘಾಟಿಸಿದರು. ಈ ಭಾಗದ ರಸ್ತೆ 60 ವರ್ಷಗಳ ಬೇಡಿಕೆಯಾದಂಥ ಈ ಬೇಡಿಕೆಯನ್ನು ಈ ಸಲ ನಮ್ಮ ಗ್ರಾಮ ಪಂಚಾಯತ್ ಮೂಲಕ ನಾವು ನೆರವೇರಿಸಿಕೊಟ್ಟಿದ್ದೇವೆ. ಸುಮಾರು 14,36,000 ರೂಪಾಯಿಗಳ ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಆಗಿದೆ. 7 ಲಕ್ಷ ರೂಪಾಯಿಗಳು 15ನೇ ಹಣಕಾಸು ಹಾಗೂ ಸ್ವಂತ ನಿಧಿಯಲ್ಲಿ 7 ಲಕ್ಷ ರೂಪಾಯಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಳಸಿಕೊಂಡು ಒಟ್ಟು 14 ಲಕ್ಷದ ಕಾಮಗಾರಿಯನ್ನು ನಾವು 14,30,000 ಕಾಮಗಾರಿಯನ್ನು ಈಗಾಗಲೇ ಪೂರೈಸಿದ್ದೇವೆ. ಅದರ ಜೊತೆಯಲ್ಲಿ ಸಂಪಾಜೆ ಈ ಭಾಗದ ಬೇಡಿಕೆಯಾದ ಗಡಿಕಲ್ಲು ಅಂಗನವಾಡಿ ಕೇಂದ್ರ ಈಗಾಗಲೇ ಉದ್ಘಾಟನೆಗೊಂಡಿದೆ. ಅದರ ಮುಂದಿನ ಈಗ ಎದುರು ಭಾಗ ಈಗಾಗಲೇ ಇಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ. ಅದರಂತೆ ಮುಂದೆ ಈ ಅಂಗನವಾಡಿಗೆ ಬಹಳ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಸಹ ನಾವು ಈ ಸಲ ಅಳವಡಿಸಿಕೊಂಡಿದ್ದೇವೆ. ಮುಂದೆ ಸೋಲಾರ್ ಹಾಗೂ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಈ ಅಂಗನವಾಡಿಗೆ ಆಗ್ತದೆ.
ಅದೇ ರೀತಿ ಈಗಾಗಲೇ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ, ಅದು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ದಿವಸ ನಮ್ಮ ಈ 14,34,000 ರೂಪಾಯಿಯನ್ನು ನಮ್ಮ ಈ ವಾರ್ಡಿನ ಸದಸ್ಯರುಗಳ ನಾನು, ಸುಂದರಿ ಅಕ್ಕ, ರಜನಿ ಹಾಗೂ ವಿಜಯಕುಮಾರ್ 4 ಜನರ ಅನುದಾನದಲ್ಲಿ ನಾವು ಮೀಸಲಿಟ್ಟು ಅಧ್ಯಕ್ಷರಾದ ಸುಮತಿ ಹಾಗೂ PD ಅವರ ಸಹಕಾರದೊಂದಿಗೆ ಹಾಗೂ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ನಾವು ಈ ವರ್ಷ ಇದನ್ನು ಪೂರೈಸಿದ್ದೇವೆ. ಅದೇ ರೀತಿ ಸುಮಾರು 2,60,000 ರೂಪಾಯಿ ಈ ಭಾಗದಲ್ಲಿ ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ದೇವೆ, ಕಾಂಕ್ರೀಟ್ ಚರಂಡಿಯನ್ನು ಮಾಡಿದ್ದೇವೆ. ಎಲ್ಲ ರೀತಿಯ ಸೌಲಭ್ಯವನ್ನು ಒಳಗೊಂಡಂಥ ರಸ್ತೆ ಹಾಗೂ ಅಂಗನವಾಡಿ ಕೇಂದ್ರ ಈಗಾಗಲೇ ಇಲ್ಲಿ ಪೂರ್ಣಗೊಂಡಿದೆ. ಆ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲ ಗ್ರಾಮದ ಸಾರ್ವಜನಿಕ ಬಂಧುಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಈ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಸುಮತಿ ಶಕ್ತಿಗಳು ಇವರಿಗೆ ನಮ್ಮ ಈ ವಾರ್ಡಿನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕೆಆರ್ಪೇಟೆ ಪುರಸಭೆ ಕಾರ್ಯಾಲಯದ ವತಿಯಿಂದ ಪುರಸಭೆ ಪೌರ ಕಾರ್ಮಿಕರಾದ ಮೇಸ್ತ್ರಿ ಮುತ್ತಣ್ಣನವರು ನಿವೃತ್ತಿ ಹೊಂದಿದ ಬೆನ್ನಲ್ಲೇ ಹೃದಯ ಸ್ಪರ್ಶಿಯಾಗಿ ಬೀಳ್ಕೊಟ್ಟರು. ಮಡಿಕೇರಿಯ ಕೊಡಗು ಗೌಡ ಸಮಾಜದಲ್ಲಿ ಕರ್ನಾಟಕ ಭಾಷೆ, ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಪ್ರಶಸ್ತಿ ಪ್ರದಾನ ಹಾಗೂ ಕೃತಿಗಳ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.